ಅಣ್ಣ ನಿನಗೊಂದು ಮಾತು ನಾ ಕೇಳ್ತೀನಿ, ಆ ಮಾತಿಗೆ ನೀವು ಉತ್ತರ ಕೊಡ್ಬೇಕು ನೋಡೋಣ. ಏನೈತಪ್ಪ ಅದು ಮಾತು ಅಂತಂದ್ರೆ, ಮೊದಲಿಗೆ ಈಗ ಎಷ್ಟು ಜಗತ್ತು ಫರಕ್ ಐತೆ ನೋಡು, ಜನ ಎಷ್ಟು ಫರಕ್ ಆಗ್ಯಾರ ನೋಡು. ಮೊದಲು ಹೆಂಗಿದ್ರಪ್ಪ ಅಂತಂದ್ರೆ ತಾಯಿ ತಂದೆ ಮಾತು ಕೇಳ್ತಿದ್ರು, ತಾಯಿ ತಂದೆ ಭಾಳ ಗೌರವಿಸಿದ್ರು ಮಕ್ಕಳು. ಈಗ ತಾಯಿ ತಂದಿಗೆ ಅಂದ್ರೆ ಕಿಮ್ಮತ್ತೇ ಇಲ್ಲ. ಯಾಕೆ ಈ ಟೈಪ್ ಮಾಡ್ತಾರಂತ ನನಗೆ ಒಟ್ಟು ಅರ್ಥ ಆಗ್ತಾವಲ್ಲ. ಯಾಕಪ್ಪ ಅಂತಂದ್ರೆ ತಾಯಿ ತಂದಿಗೆ ಈ ಸಮಾಜದಾಗ ಬೆಲೆನೇ ಕೊಡೋವಲ್ರು. ಅದಕ್ಕೆ ಹಿಂಗೆ ಯಾಕೆ ನಡೆದದ ಅಂತ ಕೇಸಿ ನಿನಗೆ ನಾ ಕೇಳ್ಬೇಕಂತ ಮಾಡೀನಿ. ಅಣ್ಣ ಇದು ಮಾತು ಏನೈತೆ, ಇದ್ರ ಬಗ್ಗೆ ಹ್ಯಾಂಗ ನಿನಗೆ ಅನ್ಸುತ್ತಾ, ಎದ್ರ ಸಲಾಗಿ ಆಗುತ್ತೆ ಇದು ಮಾತು ನನಗೆ ಬಿಡಿಸಿ ಹೇಳೋಣ ನೀನು. ತಾಯಿ ತಂದಿ ಮಾತು ಯಾಕೆ ಕೇಳಂಗಿಲ್ಲಪ್ಪ ಅಂತಂದ್ರೆ, ಮೊದಲು ತಾಯಿ ತಂದಿ ಹೆಂಗಿದ್ರು ಮಕ್ಕಳ ಮ್ಯಾಗ ಪ್ರೇಮಪ್ಪ ಅಂತಂದ್ರೆ, ತಾಯಿ ತಂದಿ ಏನಪ್ಪ ಅಂತಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣನೇ ಅವ್ರಿಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ತಮ್ಮ ಮಗಳು ತಮ್ಮ ಹೆಗಲ ಮ್ಯಾಗ ಹಾಕೊಂಡು ತಮ್ಮ ಗುಡೆದಾಗ ಹಾಕೊಂಡು ಆಡಿಸ್ತಿದ್ರು. ಈಗ ಏನು ಮಾಡಕತ್ತಾರಪ್ಪ ಅಂತಂದ್ರೆ ಒಂದು ಇದು ತರ್ತಾರೆ ಈಗ, ಆಡೋ ಗಾಡಿ ಅಂತ ಕೇಸಿ ಆಡೋ ಗಾಡಿ ಅಂತಂದು ಒತ್ಕೊಂತ ಕೈ ಬಿಡ್ತಾರ. ಅದು ಅಲ್ದೆ ಅವರಿಗೆ ವಿಶ್ವಾಸ ಇರ್ಲಾರ್ದಂಗೆ ಏನಪ್ಪ ಅಂತಂದ್ರೆ, ನಾವು ಮೊದಲು ನಮ್ಮ ತಾಯಿ ತಂದಿಗಳು ನಮ್ಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಎದೆ ಹಾಲು ಕುಡಿಸಿದ್ರು. ಆಮೇಲೆ ಏನಪ್ಪ ಅಂತಂದ್ರೆ ಅವರಿಗೆ ನಮಗೆ ಒಂದು ಉಣ್ಣಂಗಾದಗಳನ್ನ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೇಸಿ ಕಲ್ಲ ಹಾಕಿ ಜಜ್ಜಿ ಕೇಸಿ ಸ್ವಲ್ಪ ತುಪ್ಪ ಒಣ ಖಾರ ಪುಡಿ ಹಾಕಿ ಕೇಸಿ ಕೊಡ್ತಿದ್ರು, ತಿನ್ಕೊಂತ ಅಡ್ಡಾಡ್ತಿದ್ವಿ. ಈಗ ಏನು ಮಾಡಕತ್ತಾರೆ ಈ ಹುಟ್ಟಿದ ಮಕ್ಕಳಿಗೆ, ಅವರಿಗೆ ಎದೆ ಹಾಲು ಕೊಡಂಗಿಲ್ಲ, ಹಾಲು ಕುಡಿಸಂಗಿಲ್ಲ. ಅವ್ರಿಗೆ ಏನು ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಬರೀ ಈ ಬಾಟ್ಲಿ ಹಾಲು ಕೊಡಾಕತ್ತಿ ಬಿಟ್ಟಾರ. ಹಿಂಗಾಗಿ ಅವು ಕುಡಿದು ತಮ್ಮ ಎದೆ ಹಾಲು ಕುಡಿಯಂಗಿಲ್ಲಪ್ಪ ಅಂತಂದಾಗ ಅವ್ರಿಗೆ ವಿಶ್ವಾಸನೇ ಇರೋದಿಲ್ಲ. ಅದಕ್ಕೆ ಇವು ತಾಯಿ ಮ್ಯಾಗ ತಂದಿ ಮ್ಯಾಗ ಈಗ ಮಕ್ಕಳಿಗೆ ಪ್ರೀತಿನೇ ಕಡಿಮೆ ಐತೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ನಮ್ಮ ಸೌಂದರ್ಯಕ್ಕಿಂತ ನಮ್ಮ ಆರೋಗ್ಯಕ್ಕಿಂತನೂ ಮಕ್ಕಳಿಗೆ ಬಳಸ್ಬೇಕಪ್ಪ ಅಂತಂದ್ರೆ, ಈ ಮೊದಲವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆ ಟೈಪ್ ನಾವು ಮಾಡ್ಕೊಂತ ಹೋದ್ಯಪ್ಪ ಅಂತಂದ್ರೆ, ಮೊದಲವ್ರು ಹ್ಯಾಂಗೆ ತಂದೆ ತಾಯಿಗೆ ನೋಡಾಕತ್ಯಾರ, ಈಗ ನೋಡಿ ಹ್ಯಾಂಗೆ ನೋಡಾಕತ್ಯಾರ ನೋಡಿ. ಈಗ ಮೊದಲವ್ರು ಹ್ಯಾಂಗೆ ನೋಡ್ತಾರೆ ಹಿಂಗೆ ನೋಡ್ಬೇಕಪ್ಪ ಅಂತಂದ್ರೆ, ನೀವು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನೀವು ಚಂದಾಗಿ ನೋಡ್ಕೊಂಡಿರಪ್ಪ ಅಂತಂದ್ರೆ ಗ್ಯಾರಂಟಿ ನಿಮ್ಮ ಮಕ್ಕಳು ನಿಮ್ಗೆ ನೋಡ್ತಾರೆ. ಇಲ್ಲಿಕಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಗೆ ಆಗಂಗಿಲ್ಲ. ಈ ಮಾತು ಸರಿ ಅನ್ಸಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ.